ಅಂಬಿಕಾ, ತಮ್ಮ ಪ್ರತಿಕ್ರಿಯೆ ಕೊಡಿ. ಅದು ಯಾವ ರೀತಿಯ ಕಷ್ಟಗಳನ್ನ ಸಮಸ್ಯೆನ ಎದುರಿಸ್ತಾ ಇದ್ದೀರಿ, ಏನ್ ಒತ್ತಾಯ ಮಾಡ್ತೀರಿ ಈ ಸಂದರ್ಭದಲ್ಲಿ? ಮೇಡಮ್, ನಾವು ಹಳ್ಳಿಯಿಂದ ಬಂದಿರೋದು. ಮೇನ್ಲಿ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಎಲ್ಲಾ ಹುಡುಗಿರು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್. ನಾನು ಮೊದಲಾಗಿ ಹೇಳೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರ್ತೀವಿ. ನಮಗ ಪ್ರಮುಖವಾಗಿ ಆಗ್ತಾ ಇರೋದಂದ್ರೆ ಆರ್ಥಿಕವಾಗಿ ನೆರವು ಅಷ್ಟೊಂದು ಸಪೋರ್ಟ್ ಸಿಗಲ್ಲ ಮೇಡಮ್. ಮೇನ್ಲಿ ಅದನ್ನ ಹೇಳ್ತೀನಿ. ಆಮೇಲೆ ಏಜ್ ರಿಲ್ಯಾಕ್ಸೇಷನ್, ನೀವು ಒಂದ್ ಹೆಣ್ಮಕ್ಳಾಗಿ ನಿಮ್ಗೆ ಗೊತ್ತೇ ಇದೆ ಸಮಾಜದಲ್ಲಿ ಹುಡುಗಿಯರ ಸ್ಥಾನ ಹೆಂಗಿದೆ ಅಂತ. ಈಗ ಪರವಾಗಿಲ್ಲ, ಆದ್ರೂನು ಏಜ್ ಸ್ವಲ್ಪ ಕಡಿಮೆ, ಮದುವೆ ಅದು ಇದು ರೀಸನ್ ಅಂತ ಹೇಳಿ ನಮ್ನ ಅಷ್ಟೊಂದು ಜಾಸ್ತಿ ಏಜ್ ವರ್ಗು ಓದಕ್ ಬಿಡಲ್ಲ ಮೇಡಮ್. ಇಷ್ಟು ಬಿಟ್ಟಿದ್ದೆ ಹೆಚ್ಚಿದೆ. ನಾವು ಡಿಗ್ರಿ ಮುಗಿಸಿ ಒಂದ್ 5-6 ವರ್ಷ ಆದ್ರೂ ಆಯ್ತು ಈ ಫೀಲ್ಡ್ ಅಲ್ಲಿ ಇದ್ದು. ಇನ್ನು ಎಷ್ಟು ಅಂತ ಏಜ್ ಕೊಡ್ತಾರೆ ನಮ್ಗೆ? ಇವ್ರು ಹಿಂಗೆ ನೇಮಕಾತಿನ ಮುಂದೂಡ್ತಾ ಹೋದ್ರೆ ಎಷ್ಟಂತ ನಾವು ಕಾಯ್ಬೇಕು? ಆರ್ಥಿಕವಾಗಿ ಯಾರು ಹೆಲ್ಪ್ ಮಾಡ್ತಾರೆ? ಯಾರನ್ನ ಹೋಗಿ ಕೇಳ್ಬೇಕು? ನಾವು ಮಿಡ್ಲ್ ಕ್ಲಾಸ್ ಇಂದ ಫ್ಯಾಮಿಲಿಯಿಂದ ಬಂದವರು, ಅಲ್ಲಿ ಅಪ್ಪ ಅಮ್ಮನೂ ಹೊಲದಲ್ಲಿ ದುಡಿಯೋರು. ಪ್ರತಿಯೊಬ್ರು ಹೆಣ್ಮಕ್ಳದ್ದು ಇದೇ ಪರಿಸ್ಥಿತಿ ಇದೆ ಮೇಡಮ್ ಇಲ್ಲಿ ನಮ್ಮಲ್ಲಿ. ಪ್ರತಿಯೊಂದು ರೂಮ್ ರೆಂಟ್. ಕರೆಕ್ಟ್. ಹಳ್ಳಿಯಿಂದ ಬರ್ತೀರಿ, ಡಿಗ್ರಿನೋ ಅಥವಾ ಇನ್ಯಾವುದೋ ಒಂದು ಎಜುಕೇಶನ್ ಮುಗಿಸ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತ ಪ್ರಿಪೇರ್ ಆಗ್ತೀರಿ. ಕೆಲವರು ಸಂಸ್ಥೆಗಳಿಗೆ ಹೋಗ್ತಾರೆ, ಟ್ರೈನಿಂಗ್ ಸೆಂಟರ್ಗಳಿಗೆ ಹೋಗ್ತಾರೆ, ಅಲ್ಲೊಂದಷ್ಟು ಹಣ ವ್ಯಯ ಮಾಡ್ತಾರೆ. ಅದಾದ್ಮೇಲೆ ಬೇರೆ ಕೆಲ್ಸಕ್ಕೆ ಸೇರೋಕೆ ಆಗೋದಿಲ್ಲ, ಕಾಲ್ ಫಾರ್ ಮಾಡ್ತಾರೆ, ಪ್ರಿಪೇರ್ ಆಗ್ಬೇಕು ಅಂತ ಅಂದ್ರೆ ಬೇರೆ ದುಡಿಮೆನೂ ಇಲ್ಲ. ಈ ತರದ ಸಮಸ್ಯೆನ ಹೇಗೆ ಅನುಭವಿಸ್ತೀರಿ ಅಂಬಿಕಾ ಅವ್ರೆ? ನನ್ನ ಸ್ಟೋರಿ ಹೇಳ್ತೀನಿ ಮೇಡಮ್. ನಾನು ಈ ಫೀಲ್ಡ್ ಹೆಂಗಿದೆ ಅಂತ ನಮ್ಮ ಅಣ್ಣಂದಿರೆಲ್ಲಾನು ಒಂದ್ 7-8 ವರ್ಷ ಈ ಫೀಲ್ಡ್ ಅಲ್ಲಿ ಇದ್ದು, ಆಮೇಲೆ ಏಜ್ ಲಿಮಿಟ್ ಮುಗಿಯುವವರೆಗೂ ಈ ಸರ್ ಅಲ್ಲಿ ತರ ಎಲ್ಲ ಹೋರಾಟ ಮಾಡಿದ್ರಿಂದ 2 ವರ್ಷ ಏಜ್ ಜಾಸ್ತಿ ಆಗಿ ಅವ್ರಿಗೆ ಫೈನಲ್ ಅಲ್ಲಿ ಇದು ಜಾಬ್ ಸಿಕ್ಕಿರೋದು ಮೇಡಮ್. ಅವರು ಒಂದ್ ಇನ್ಸ್ಪಿರೇಷನ್ ಇಟ್ಕೊಂಡು, ನೀವು ಹೆಣ್ಮಗಳು ಬೇಗ ಆಗತ್ತೆ, ಕಾಂಪಿಟೇಷನ್ ಕಡಿಮೆ ಇರುತ್ತೆ, ಏನೋ ಒಂದ್ ರೀಸನ್ ಹೇಳಿ ಒಂದ್ ಆಸೆ ಇಟ್ಟು ಕಳ್ಸಿದ್ದಾರೆ. ಅದಕ್ಕಿಂತ ಮುಂಚೆ ನಾನು ಟೀಚ್ ಮಾಡಕ್ ಹೋಗ್ತಿದ್ದೆ ಮೇಡಮ್. ನಮ್ದು ಲ್ಯಾಂಡ್ ಸರ್ವೇರು ಇದು ಆಯ್ತು, ಕಾಲ್ ಫಾರ್ಮ್ ಆಯ್ತು. ನಾನು ಲ್ಯಾಂಡ್ ಸರ್ವೇರ್ ಅಂತಾನೆ ಬಂದಿರೋದು ಇಲ್ಲಿ. ಅದು ಕಾಲ್ ಫಾರ್ಮ್ ಆದ ಇನ್ನೇನ್ ಎಕ್ಸಾಮ್ ಆಗತ್ತೆ. ನಾನು ಮನೇಲಿ ಕುಂತೆ ಪ್ರಿಪರೇಷನ್ ಮಾಡಿದ್ದೆ ಮೇಡಮ್. ಇನ್ ಎಕ್ಸಾಮ್ ಆಗುತ್ತೆ, 3 months ಸ್ಟ್ರಿಕ್ಟ್ ಆಗಿ ಚೆನ್ನಾಗಿ ಓದಿ ಮಾಡ್ಕೊಳ್ಬೇಕಂತ ಬಂದಿದ್ದು ಇಲ್ಲಿ. ಅದು 1 year and half, 1.5 ವರ್ಷ ಆಯ್ತು ಅದು ಕಾಲ್ ಫಾರ್ಮ್ ಆಗಿ. ಇನ್ನೂ ಅದ್ರ ಬಗ್ಗೆ ಏನು ಸುಳಿವಿಲ್ಲ, ಏನಿಲ್ಲ. ಪ್ರತಿಯೊಂದು ನೇಮಕಾತಿನ ಹಿಂಗೆ ಮಾಡ್ತಾರೆ ಮೇಡಮ್. ಪ್ರತಿಯೊಂದನು ಈ ತರನೇ. ಎಲ್ಲಿ ಹೋಗ್ಬೇಕು? ಯಾರನ್ನ ಕೇಳ್ಬೇಕು? ಪ್ರತಿ ವರ್ಷ ಇವ್ರು ಕೊಡ್ತಾರ? ಯಾರು ಕೊಡ್ಬೇಕು ಮೇಡಮ್ ನಮ್ಗೆ? ಯಾರು ಅಂತ ಕೇಳ್ಬೇಕು? ಸರ್ಕಾರವನ್ನೇ ಕೇಳ್ಬೇಕು. ನಾವು ಆರ್ಸಿ ಕಳ್ಸಿದೀವಲ್ವಾ, ಒಂದು ಡೆಮೋಕ್ರಸಿ ಮಾಡ್ತಿಲ್ವಲ್ಲ ಮೇಡಮ್. ಸರ್ಕಾರ ಏನಂತ ಕೇಳೋದು? ಇಷ್ಟು ಜನ ಕೂಡಿ ಅಷ್ಟು ಜನ ಕೊಡ್ತಾರೆ ಅಂದ್ರೆ ಯಾರು ಸುಮ್ನೆ ಬರಲ್ಲ. ಓದಕ್ಕಂತಾನೆ ಇಲ್ಲಿ ಬಂದಿರೋದು ನಾವು. ಓದನ್ನೋದನ್ನ ಬಿಟ್ಟು ಹೋರಾಟಕ್ಕೆ ಬರ್ತೀವಿ ಅಂದ್ರೆ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಸರ್ಕಾರದವರು. ಯಾಕೆ ಯುವ ಜನ ಎಲ್ಲ ಬೀದಿಗೆ ಇಳಿತಿದ್ದಾರೆ, ಯಾಕೆ ಹೋರಾಟ ಮಾಡ್ತಿದ್ದಾರೆ? ಅವ್ರು ಮೇ ಬಿ ಆ ಕನ್ಸರ್ನ್ ಇದ್ದಿದ್ರೆ ಅವ್ರು ಇಷ್ಟು ವರ್ಷ ಸುಮ್ನೆ ಕೂಡ್ತಿರ್ಲಿಲ್ಲ, ಅಥವಾ ನೇಮಕಾತಿ ಮಾಡ್ತೀವಿ ಅಂತ ಸುಳ್ಳು ಹೇಳ್ತಿರ್ಲಿಲ್ಲ. ಕರೆಕ್ಟ್ ಅಂಬಿಕಾ. ದಪ್ಪ ಚರ್ಮದ ಸರ್ಕಾರಗಳಿರ್ತವೆ, ದಪ್ಪ ಚರ್ಮದ ಸರ್ಕಾರಗಳಿರ್ತಾರೆ, ಅವ್ರಿಗೆ ಸಮಸ್ಯೆಗಳು ಅರ್ಥ ಆಗೋದಿಲ್ಲ. ಅಂತಲ್ಲ, ಎಮ್ಮೆ ಚರ್ಮದವ್ರು ಅಂತ ಕರಿಬೇಕು ಮೇಡಮ್ ಅವ್ರನ್ನ. ಅರ್ಥಪಡಿಸ್ಬೇಕಾಗತ್ತೆ. ಅದಕ್ಕೆ ಹೋರಾಟ ಚಳುವಳಿಗಳೇ ಅದಕ್ಕೆ ಬೇರೆ ದಾರಿ ಇಲ್ಲ. ಅಂಬಿಕಾ, ನಿಮ್ ಜೊತೆಗೆ ಸವಿತಾ ಅಂತ ಇನ್ನೊಬ್ರು ಉದ್ಯೋಗಾಕಾಂಕ್ಷಿ ಇದ್ದಾರೆ ಅಂತ ಅಂದ್ಕೊಳ್ತೇನೆ. ಅವ್ರು ಮಾತನಾಡ್ತಾರಾ? ಹಾ, ಮಾತಾಡ್ತೀನಿ. ಸವಿತಾ, ತಮ್ಮ ಅಭಿಪ್ರಾಯ ಏನು? ನೀವೇನ್ ಯಾವ ಹುದ್ದೆಗಾಗಿ ನೀವು ಪ್ರಿಪೇರ್ ಆಗ್ತಾ ಇದ್ದೀರಿ? ನಿಮ್ಮ ಹಿನ್ನೆಲೆ ಮತ್ತು ಏನ್ ಬೇಡಿಕೆ, ಏನ್ ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ಮೇಡಮ್, ನಾವ್ ಹೇಳ್ತಿರೋದು ಏನಂತಂದ್ರೆ, ಇಲ್ಲಿ ಒಬ್ರು ಪರವಾಗಿ ಅಂತೂ ಮಾತಾಡಂಗಿಲ್ಲ ಮೇಡಮ್. ಎಲ್ಲಾ ಸ್ಟೂಡೆಂಟ್ ಪರವಾಗಿ. ಅದು ಹೆಚ್ಚಾಗಿ ಅಂತಂದ್ರೆ ನಾವು ಲೇಡೀಸ್ ಪರವಾಗಿ ಮಾತಾಡ್ತೇವೆ ಮ್ಯಾಮ್. ಇಲ್ಲಿ ಲೇಡೀಸ್ ಅಂತಂದ್ರೆ ಮೇಡಮ್, ಈಗ ಹೆಂಗ್ ಆಗ್ಬಿಡುತ್ತೆ, ನಮ್ಗೆ ಸ್ವಲ್ಪ ಲಿಮಿಟೆಡ್ ಇರ್ತೈತ್ರಿ ನಮ್ಗೆಲ್ಲ. ಇಲ್ಲಿ ಪ್ರತಿಯೊಂದ್ರು ಲಿಮಿಟೆಡ್ ರೀ. ಇಲ್ಲಿ ನಮ್ ಧಾರವಾಡಕ್ಕೆ ಬಂದೇರಿ ನಾವ್ ಓದಾಕ. ನಮ್ದು ಪ್ರಾಪರ್ ಬೇರೆ ರೀ ಮ್ಯಾಮ್. ಒಂದ್ ಬೇಸ್ ಇಟ್ಕೊಂಡ್ ಮೇನ್ ಆಗಿ ನಾವ್ ಇಲ್ಲಿ ಬಂದೇವಿ ಓದಾಕ ಅಂತಂದ್ರ ಒಂದ್ ಏಮ್ ಇರ್ತೈತ್ರಿ ಮ್ಯಾಮ್. ಹಂಗ ಸುಮ್ನೆ ಯಾರಾದ್ರೂ ಒಂದ್ ಲೇಡೀಸ್ ಆಗ್ಲಿ ಬಾಯ್ಸ್ ಆಗ್ಲಿ ಸ್ಟೂಡೆಂಟ್ ಇಲ್ಲಿ ಬಂದ್ ಓದ್ತಾರ ಅಂತಂದ್ರ ಅವ್ರಿಗೊಂದು ಏಮ್ ಇರ್ತೈತಿ ಮ್ಯಾಮ್. ಅಂದ್ರ ಮನ್ತಂದ ಇರ್ತಕ್ಕಂತ ಒಂದ್ ಬಡತನ ಆಗಿರ್ಬೋದು ಮ್ಯಾಮ್, ಅಥವಾ ಸಮಾಜದಲ್ಲಿ ಇರ್ತಕ್ಕಂತ ಕೀಳರಿಮೆ ಆಗಿರ್ಬೋದು, ಇಲ್ಲ ನಮ್ಮ ಮನಸ್ಥಿತಿ ಅದನ್ನ ನಾವೆಲ್ಲ ಮೆಟ್ಟಿ ನಿಲ್ಬೇಕು ಅಂತ ಹೇಳಿ ಒಂದು ಏಮಿಂದ ನಾವು ಬಂದಿರ್ತೇವೆ ಇಲ್ಲಿ. ಬಟ್ ಸರ್ಕಾರ ಪ್ರತಿ ವರ್ಷ ನಮ್ಗೆ ಕಾಲ್ ಫಾರ್ಮ್ ಇಲ್ಲ. ನಾವು ಬಂದು ಕರೋನಾ ಅಂತ ರೀಸನ್ ಹೇಳ್ತಾರ, ಇಲ್ಲ ನಿಮ್ಗೆ ಅದು ಬೇಕು ಇದು ಬೇಕು, ಸಾವಿರಾರು ರೀಸನ್ ಹೇಳ್ತಾರ. ಅವ್ರದ್ದು ಗೌರ್ಮೆಂಟ್ ಏನ್ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ಮ್ಯಾಮ್. ಬಟ್ ಸ್ಟೂಡೆಂಟ್ ಏನ್ ಮಾಡ್ಬೇಕು, ಪ್ರತಿ ವರ್ಷನ ಇಂತಿಷ್ಟು ನಾವು ಕರಿತೇವಿ ಅಂತಂದ್ರೆ ನಮ್ಗೊಂದು ದೃಢ ನಿರ್ಧಾರ ಕೊಡ್ಬೇಕು ಮ್ಯಾಮ್. ಅವ್ರು ನಮ್ಗೆ ಪ್ರತಿ ವರ್ಷ ಇಷ್ಟು ಕರಿತೇವಿ ಮಾಡ್ತೀವಿ ಅಂತ ಅವ್ರು ನಮ್ಗೆ ಹೇಳಿದ್ರ
ನಾವೇನ್ ಮಾಡ್ತೇವೆ ಮ್ಯಾಮ್, ಹೌದು ಇಷ್ಟ್ ಕರೀತಾರ, ನಾ ಇಷ್ಟ್ ವರ್ಷದಾಗ ಓದ್ಬೇಕು, ನಂದ್ ಇಷ್ಟ ಲಿಮಿಟ್ ಐತಿ, ನಾನ್ ಮಾಡ್ಬೇಕು ಅಂತ ಪ್ರತಿಯೊಬ್ಬರಿಗೂ ಇರ್ತೈತಿ ಮ್ಯಾಮ್ ಕನ್ಸು ಅನ್ನೋದು. ಬಟ್ ಅವ್ರ ಏನ್ ಮಾಡ್ತಾರೆ, ಒಂದ್ ವರ್ಷ ಕರಿತಾರ ಮ್ಯಾಮ್, ಇದ PSI ನ ಲಾಸ್ಟ್ ಟೈಮ್ ಕರೆದ್ರು, ಅದನ್ನ ರಿವೈಸ್ ಅಂತ ಮಾಡಿದ್ರು, ಮತ್ 2 ವರ್ಷ ಪೋಸ್ಟ್ಪೋನ್ ಮಾಡಿದ್ರು. ಹಂಗ ಪ್ರತಿ ವರ್ಷ ನಮಗ್ ಬರೀ ಎಕ್ಸಾಮ್ ನ ಮುಂದ್ ದುಡ್ತಾ ಹೋದ್ರ ನಾವ್ ಏನ್ ಮಾಡ್ಬೇಕು ಮ್ಯಾಮ್ ಇಲ್ಲೇ? ಆಮೇಲೆ ಇವ್ರು ಮಾಡೋಂಥದ್ದು ಸರಿ ಇಲ್ಲ ಅಂತ ಮ್ಯಾಮ್. ಇದೆಲ್ಲ ಅವ್ರ ಏನ್ ಮಾಡ್ಬೇಕು, ಪ್ರತಿ ವರ್ಷನೂ ನಮ್ಗೆ ಕನ್ಫರ್ಮ್ ಕರೆಕ್ಟ್ ಮಾಡ್ಬೇಕು ಮ್ಯಾಮ್. ಅವ್ರು ವರ್ಷಕ್ಕೆ ಇಷ್ಟ ಅಂತ ಮಾಡಿದ್ರ ಅದ್ರದ್ದು ರೂಲ್ಸ್ ಆತು, ರೆಗ್ಯುಲೇಷನ್ಸ್ ಆತು, ಇಂತ ಡೇಟ್ ಎಕ್ಸಾಮ್ ಇರ್ತದಂದ್ರ ಅಲ್ಲಿ ಇಡಿಸ್ಬೇಕು, ಕರೆಕ್ಟ್ ಮಾಡ್ಬೇಕು. ಭ್ರಷ್ಟಾಚಾರ ಮೊದಲ ತೆಗೆದು ಹಾಕ್ಬೇಕು ಮ್ಯಾಮ್. ಅವ್ರ ಏನ್ ಮಾಡ್ತಾರ, ಇಲ್ಲಿ ದುಡ್ಡು ಇದ್ದಾರೆ ಏನ್ ಮಾಡ್ತಾರ, ದುಡ್ಡು ಕೊಟ್ಟು ಪೋಸ್ಟ್ ಗಳಿಸ್ಕೋಬಹುದು ಮ್ಯಾಮ್. ಇಲ್ಲಿ ನಾವ್ ಹೇಳ್ಬೋದು, ಇಲ್ಲ ಇದು ಕರೆಕ್ಟ್ ನಡಿತೈತಿ ಮಾಡ್ತೈತಿ ಅಂತ ಅವ್ರು ಹೇಳ್ತಾರ ಮ್ಯಾಮ್. ಮೇಲ್ಮಟ್ಟಿಗೆ ಎಲ್ಲಾ ಗೊತ್ತಾಗೈತಿ. ಬಟ್ ಒಳಗಡೆಯಿಂದ ನಾವ್ ನೋಡಿದಾಗ ಎಷ್ಟೋ ಪೋಸ್ಟ್ ಮ್ಯಾಮ್, ನಮ್ ಫ್ರೆಂಡ್ ಸರ್ಕಲ್ ನಮ್ಗೆ ಗೊತ್ತಿದ್ದಂಗ, ಇಲ್ಲ ನಾ ದುಡ್ಡು ಕೊಟ್ಟು ಹೋದ್ನೆ, ನಾವ್ ಎಷ್ಟೋ ಕಿವಿ ಮೇಗೂ ಬಿದ್ದ ಮ್ಯಾಮ್ ಇವೆಲ್ಲ. ಬಟ್ ಇವನ್ನೆಲ್ಲಾ ವಿಚಾರ ಮಾಡಿ ನೋಡಿದ್ರ ಗೌರ್ಮೆಂಟ್ ನಿಯತ್ತಾಗಿ ಕರೆಕ್ಟ್ ಆಗಿ ಮಾಡ್ತಿಲ್ಲ ಅಂತ ಅನ್ಸಕತ್ ಮ್ಯಾಮ್. ಬಟ್ ಬಡತನದಿಂದ ಪ್ರತಿಯೊಬ್ಬರು ಬಂದಾರ, ಅವ್ರಿಗೊಂದ್ ವ್ಯಾಲ್ಯೂ ಅವ್ರು ಕೊಡ್ಬೇಕು ಅಂತಂದ್ರ, ಇಲ್ಲಿ ನಮ್ ಸಮಾಜದಲ್ಲಿ ಇರ್ತಕ್ಕಂಥ ಬಡತನ ನಿರ್ಮೂಲನೆ ಮಾಡ್ಬೇಕು ಅಂತಂದ್ರ ಅವ್ರು ಕರೆಕ್ಟ್ ಆಗಿ ಒಂದ್ ಲೆವೆಲ್ನಾಗ ಪ್ರತಿಯೊಂದನ್ನು ನಡೆಸ್ಬೇಕು ಮ್ಯಾಮ್. ಇಲ್ಲಿ ನಿಯಮಬದ್ಧವಾಗಿ ಪ್ರತಿಯೊಂದು ಇರ್ಬೇಕಿಲ್ಲ. ಅವ್ರು ನಡೆಸ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳಿ ನಂದು ಅಭಿಪ್ರಾಯ ಮ್ಯಾಮ್ ಇದು. ಅಂಬಿಕಾ, ಏನ್ ಅನ್ಸಿಕೆ ಅಂದ್ರೆ ಒತ್ತಾಯ ಏನ್ ಮಾಡ್ತೀರಿ ಸರ್ಕಾರಕ್ಕೆ? ಆದ್ರೆ ನೀವೇ ಹೇಳಿದ್ರಿ ಎಮ್ಮೆ ಚರ್ಮ ಅಂತ. ಖಂಡಿತ ಎಮ್ಮೆ ಚರ್ಮ, ಅದ್ರಲ್ಲಿ ಏನ್ ಎರಡು ಮಾತಿಲ್ಲ. ಆದ್ರೆ ಎಮ್ಮೆ ಚರ್ಮದವ್ರನ್ನ ಎಬ್ಬಿಸ್ಬೇಕು ಅಂದ್ರೆ ದೊಡ್ಡ ಮಟ್ಟದ ಹೋರಾಟಗಳು, ಶಾಂತಿಯುತವಾದಂತ ಪ್ರತಿಭಟನೆಗಳು, ಕಾಂತಕುಮಾರ್ ಸರ್ ಮಾಡ್ತಿದ್ದಾರೆ, ಮಾಡ್ತಾರೆ ಕೂಡ. ಬಟ್ ಅವ್ರು ಎಚ್ಚೆತ್ಕೋತಾರ ಕಾಣ್ತಿಲ್ಲ ಮೇಡಮ್. ಅವ್ರು ಇನ್ನೇನಾದ್ರು ಉರುಳಿಸೋದೇ ಕೆಲಸ. ಇನ್ನು ಎಲ್ಲಾನು ನಮ್ ಕೈಯಲ್ಲೇ ಇದೆ ಪ್ರಜಾಪ್ರಭುತ್ವ. ಅವ್ರು ಸಮಯ ಕೊಟ್ಟಿದೆ, 5 ವರ್ಷ ಅಂತ ಪ್ರಜಾಪ್ರಭುತ್ವ ಅವ್ರಿಗೆ ಟೈಮ್ ಕೊಟ್ಟಿದೆ. ಅದರಲ್ಲಿ ಅವ್ರು ಎಚ್ಚೆತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನೆಕ್ಸ್ಟ್ ಅವ್ರು ಉರುಳೋದೆ. ಎಚ್ಚೆತ್ಕೊಳ್ಳೋಕೆ ಟೈಮ್ ಸಿಗಲ್ಲ ಮೇಡಮ್. ಅಲ್ಲ ಮೇಡಮ್, ಇವಾಗ ಸಿದ್ದರಾಮಯ್ಯ ಅವರು ಮಹಿಳಾ ಸಬಲೀಕರಣ ಅಂತ ಹೇಳಿ 5 ಭಾಗ್ಯಗಳನ್ನ ಕೊಟ್ರು. ಅದರಿಂದ ಯೂಸ್ ಆಗ್ತಿದೆ, ಎಲ್ಲೊಂದ್ ಕಡೆ ಆಗ್ತಿದೆ. ಬಟ್ ಇಲ್ಲಿ ಕಾಲ್ಫಾರ್ಮ್ ಮಾಡಿ ಒಂದು ಜಾಬ್ ಕೊಟ್ಬಿಟ್ರೆ ಆ ಮನೆತನನೇ, ಏನ್ ಹೆಣ್ಮಕ್ಳಿಗೆ ಕೊಡ್ತಿದಾರಲ್ಲ, ಒಂದ್ ಹೆಣ್ಮಕ್ಳಿಗೆ ಜಾಬ್ ಕೊಟ್ರೆ ಆ ಇಡೀ ಇದನ್ನೇ ಕುಟುಂಬನೇ ಡೆವಲಪ್ ಆಗುತ್ತಲ್ಲ. ಈ ತರ ಯಾಕೆ ಥಿಂಕ್ ಮಾಡ್ತಿಲ್ಲ ಅಂದ್ರೆ, ಅವ್ರ ಸರ್ಕಾರ ಇರೋವರೆಗೂ ಮಾತ್ರ ಇದು ಸಬಲೀಕರಣ ಆಗ್ಬೇಕು. ಅವ್ರ ಸರ್ಕಾರದಲ್ಲಿ ಒಂದು ಹುದ್ದೆ ಕೊಟ್ರೆ ಅವ್ರು ಎಷ್ಟು ಇದು ಇರ್ತಾರಲ್ಲ, ಎಷ್ಟೊತ್ತು ಸರ್ಕಾರ ನೌಕರಿಯಲ್ಲಿ ಇರ್ತಾರಲ್ಲ, ಅಲ್ಲಿವರೆಗೂ ಅವ್ರ ಓಟ್ ಅವ್ರಿಗೆ. ಯಾಕೆ ಈ ತರ ರಾಜಕೀಯನ ಮೇನ್ ಇಂಪಾರ್ಟೆಂಟ್ ಮೇಡಮ್ ಅವ್ರಿಗೆ? ಅದ 5 ವರ್ಷ ಮುಗಿದ್ಮೇಲೆ ಮತ್ತೆ ಅವ್ರೇ ನಿಲ್ತಾರೆ, ಅವ್ರಿಗೆ ಓಟ್ ಹಾಕ್ಬೇಕು. 5 ವರ್ಷಕ್ಕಷ್ಟೇ ಅವ್ರದ್ದು. ಏನಾದ್ರು ಇದ್ರೆ ಈ ತರ ಜಾಬ್ ಕೊಟ್ಬಿಟ್ರೆ ಅವ್ರು ಪರ್ಮನೆಂಟ್ಲಿ ಡೆವಲಪ್ ಆಗ್ಬಿಟ್ರೆ ಮತ್ತೆ ಯಾರು ಇವ್ರಿಗೆ ಓಟ್ ಹಾಕೋರು? ಯಾರು 3,000 ಓಟ್ ಹಿಂದಿನ ಎಲೆಕ್ಷನ್ ಹಿಂದಿನ ದಿನ 3,000 ಹಂಚಿ ಯಾರು ಓಟ್ ಗಿಟ್ಟಿಸ್ಕೊಳ್ಳೋದು? ನಿಮಗ್ ಗೊತ್ತೇ ಇರೋದಿದೆ, ಅದನ್ನೇನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ. ಹಿಂದಿನ ದಿನ 3,000 ಕೊಡ್ತಾರೆ, ಒಂದೊಂದು ಓಟಿಗೆ ಹಾಕೊಂಡ್ಬಿಡ್ತಾರೆ ಓಟು. ಈ ತರ ಡೆವಲಪ್ ಮಾಡಿದ್ರೆ ಎಲ್ಲರಿಗೂ ಎಜುಕೇಶನ್ ಒಳ್ಳೆ ಎಜುಕೇಶನ್ ತಗೊಂತಾರೆ, ಡೆವಲಪ್ ಆದ್ರೆ. ಹಾಗಾದ್ರೆ ಎಲ್ಲರಿಗೂ ಬುದ್ಧಿ ಬಂದ್ಬಿಡುತ್ತೆ, ಇಂಥವ್ರಿಗೆ ಹಾಕ್ಬೇಕು, ಇಂಥವ್ರಿಗೆ ಓಟ್ ಹಾಕ್ಬಾರ್ದು ಅಂತ. ಸರ್ ಹೇಳ್ತಿರೋದು ಎಜುಕೇಶನ್ ಸಿಸ್ಟಮೇ ಚೇಂಜ್ ಆಗ್ಬೇಕು ಮೇಡಮ್. ಎಲ್ಲರೂ ಪ್ರತಿಯೊಬ್ಬರು ರಾಜಕಾರಣಿಗಳು ತಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲೇ ಕಲಿಸ್ಬೇಕು. ಹಂಗಾದ್ರೆ ಮಾತ್ರ ಏನಾದ್ರು ಚೇಂಜಸ್ ಆಗ್ಲಿಕ್ಕೆ ಸಾಧ್ಯ ಮೇಡಮ್. ಮತ್ತೆ ಇನ್ನೊಂದ್ ಏನ್ ಕ್ವಶನ್ ಅಂದ್ರೆ ಮೇಡಮ್, ಈಗ ಸೆಂಟ್ರಲ್ ಗೌರ್ಮೆಂಟ್ ಇಡೀ ಆಲ್ ಓವರ್ ಇಂಡಿಯಾ ಎಕ್ಸಾಮ್ಸ್ ನಡೆಸುತ್ತೆ. ಬಹಳ ಅಂದ್ರೆ 3 ತಿಂಗಳಲ್ಲಿ, ಇವನ್ IAS ರಿಸಲ್ಟ್ ಕೂಡ ಒಂದ್ 3 ತಿಂಗಳಲ್ಲಿ ನಡೆಸಿ ಮೇನ್ಸ್ ನಡೆಸಕ್ಕೆ ರೆಡಿ ಮಾಡ್ಕೋತಾರೆ. ಆಲ್ ಓವರ್ ಇಂಡಿಯಾದಿಂದ ಅದು ಒಂದು ಬಾಡಿನಿಂದ ಎಲ್ಲಾ ಎಕ್ಸಾಮ್ಸ್ ಕರೆಕ್ಟ್ ಆಗಿ ಇಯರ್ಲಿ ಕ್ಯಾಲೆಂಡರ್ ಬಿಡ್ತಾರೆ ಮೇಡಮ್ ಅವರು. ಇಯರ್ಲಿ ಅದು 1 ಇಯರ್ ಒಳಗೆ ಏನೇನು ಜಾಬ್ ಕರೀತಾರೆ, ಯಾವ ಡೇಟಿಗೆ ನಡಿಬೇಕು, ಯಾವ ಡೇಟಿಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ, ಯಾವ ಡೇಟಿಗೆ ಅವರು ಜಾಯ್ನಿಂಗ್ ಆಗುತ್ತೆ, ಎಲ್ಲಾನು ಡೇಟ್ ಬಿಟ್ಬಿಡ್ತಾರೆ. ಇವ್ರಿಗೆ ಒಂದು ರಾಜ್ಯದಾಗ ಯಾಕೆ ಇವ್ರಿಗೆ ಆಗ್ತಿಲ್ಲ? ಒಂದು ರಾಜ್ಯವನ್ನ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅಂತ ಇವ್ರ ಎಂತ ನಾಯಕರು? ಎಂತ ನಾಯಕರು ಮೇಡಮ್ ಇವ್ರು? ತಿಳ್ಕೊಬೇಕು ಮೇಡಮ್. ಒಂದು ದೇಶವನ್ನ ಒಂದ್ ಬಾಡಿಗೆ ಕಂಟ್ರೋಲ್ ಅಲ್ಲಿ ಇಡುತ್ತೆ ಅಂದ್ರೆ ಇವ್ರಿಗೆ ಒಂದು ರಾಜ್ಯವನ್ನ ಇಟ್ಕೊಳಕ್ ಆಗ್ತಿಲ್ಲ. ಇಂಥವ್ರು ನಮ್ಗ್ ಬೇಕಾ ಅನ್ನೋ ಕ್ವಶನ್ ನಮ್ಗೆ ಮೂಡ್ತಿದೆ ಮೇಡಮ್. ಅಷ್ಟೇ ಮೇಡಮ್. ಖಂಡಿತ ಮೂಡುತ್ತೆ, ಅದ್ರಲ್ಲಿ ಏನು ಅನುಮಾನ ಇಲ್ಲ. ಸವಿತಾ ಅವರು ಕೊನೆ ಅಭಿಪ್ರಾಯ. ಸವಿತಾ, ಏನ್ ಒತ್ತಾಯ ಮಾಡ್ತೀರಿ ಸರ್ಕಾರಕ್ಕೆ? ಮೇಡಮ್, ನಾವ್ ಹೇಳೋದ್ ಏನಂತಂದ್ರೆ, ಸರ್ಕಾರ ಇವಾಗ ತನ್ನ ಒಂದು ಲಿಮಿಟ್ ನೋಡಕ್ ನಾನು ಇಲ್ಲ ಅಂತ ಹೇಳ್ತಿದ್ದೇನೆ ಮ್ಯಾಮ್. ಯಾಕೆ ಅಂತಂದ್ರೆ ಪ್ರತಿಯೊಂದು ಸರ್ಕಾರ ತಾನು ಗೆಲ್ಲುವವರೆಗೂ ಮಾತ್ರ ಸ್ಟೂಡೆಂಟಿಗಾತು ಪ್ರತಿಯೊಂದು ಜನಕ್ಕಾತು ನಾನು ಫಸ್ಟ್ ಅವ್ರು ಹೇಳ್ತಾರೆ ಒಪಿನಿಯನ್, ಇಲ್ಲ ನಾನು ಗೌರ್ಮೆಂಟ್ಗೆ ಬರ್ತೀನಿ, ನಾನು ನೆಕ್ಸ್ಟ್ ಬಂದ್ರೆ ಇದನ್ ಮಾಡ್ತೀನಿ ಅದನ್ ಮಾಡ್ತೀನಿ, ಬರೀ ಆಶ್ವಾಸನೆ ಕೇಳೋದಾಗಿದೆ ಮ್ಯಾಮ್ ಇಲ್ಲಿ. ಬಟ್ ಯಾವ ಸ್ಟೂಡೆಂಟಿಗೂ ಅಥವಾ ಯಾವ ಒಂದು ಕುಟುಂಬಕ್ಕೂ ಇವರಿಂದ ಒಳ್ಳೇದ್ ಆಗಕ್ಕೆ ಅನ್ನೋದು ಜಸ್ಟ್ 10% ಅಷ್ಟೇ ಇರ್ಬೇಕು ಮ್ಯಾಮ್ ಇಲ್ಲಿ. ಅವ್ರು ಗೌರ್ಮೆಂಟ್ ನಡಿಬೇಕಂದ್ರೆ ನಾವ್ ಬೇಕು, ಬಟ್ ನಮ್ಮನ್ನ ನಡೆಸ್ಬೇಕಂದ್ರೆ ಗೌರ್ಮೆಂಟ್ ಯಾರು ಮುಂದೆ ಬರ್ತಿಲ್ಲ. ಬಟ್ ಇಂಥವ್ರಿಗೆ ಏನ್ ಮಾಡೋದು ಮ್ಯಾಮ್? ಈಗ ಇವ್ರಿಗೆಲ್ಲ ನಾವ್ ಹೇಳೋದು ಒಂದೇ ಮ್ಯಾಮ್, ಸ್ಟೂಡೆಂಟ್ ಒಂದು
ಒಂದ್ ದೇಶ ನಿಲ್ಬೇಕು, ಒಂದ್ ರಾಜ್ಯ ನಿಲ್ಬೇಕು ಅಂತಂದ್ರ ಮೇನ್ ಆಗಿ ಒಂದ್ ಯುವ ಶಕ್ತಿ ಕರೆಕ್ಟ್ ಆಗಿ ಇರ್ಬೇಕ್ರಿ. ಬಟ್ ಯುವ ಶಕ್ತಿನ ಕರೆಕ್ಟ್ ಆಗಿ ಇವ್ರು ಮೇಂಟೈನ್ ಮಾಡ್ತಿಲ್ಲ ಅಂತಂದ್ರ ನಮ್ ಜಗತ್ತು ನಡೆಯೋದ್ ಹೆಂಗ? ಹೋಗಿ ಅಟ್ಲೀಸ್ಟ್ ಒಂದ್ ಕುಟುಂಬ ಅನ್ನೋದನ್ನ ನಡೆಸೋದ್ ಹೆಂಗ್ ಮ್ಯಾಮ್ ಇಲ್ಲಿ? ಒಂದು ಮಹಿಳೆ ಆಕ್ಚುಲಿ ಹೆಂಗ್ ಮಾಡ್ಬೇಕಂದ್ರ ಒಂದ್ ಮಹಿಳೆ ಒಂದು ಕುಟುಂಬದೊಳಗ ಒಬ್ಬೊಬ್ರು ಮಹಿಳೆ ಒಂದೊಂದು ಶಾಣೆ ಆಗಿ ಆಕೇನೋ ಒಂದ್ ಗೌರ್ಮೆಂಟ್ ಜಾಬ್ ತಗೊಂಡಿದ್ದೆ ಕರೆ ಆತಂದ್ರ ಆ ಮನಿ ಕಂಪ್ಲೀಟ್ ಆಗಿ ಪ್ರತಿಯೊಂದು ಏನಾಗ್ಬಿಡ್ತಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ರು ನಾವು ಸದೃಢವಾಗಿ ಆಗ್ಬಿಡ್ತೀವಿ. ಬಟ್ ಈ ಪ್ರತಿಯೊಂದು ಮಹಿಳೆನೂ ಇವಾಗ ನಾವ ಇಲ್ಲಿ ಬಂದು 5 ವರ್ಷ ಆತ್ ಮ್ಯಾಮ್ ಇಲ್ಲಿ ಆಕೇತಿ ಜಾಬ್ ಅವಾಗ ಕರಿತಾನ ಇವಾಗ ಕರಿತಾನ, ಮನ್ಯಾಗ ಹೇಳ್ತಾರ ಇಲ್ಲ ಬರ್ರಿ ವಾಪಸ್ ಬರ್ರಿ ನಿಮ್ ಕಡೆಯಿಂದ ಆಗೋಲ್ಲ. ಬಟ್ ನಾವ್ ಎಷ್ಟೋ ಪಾಸಿಟಿವ್ ತಗೊಂಡು ಧಾರವಾಡದಾಗ ಇದ್ದು ಓದ್ತೀವಿ ಅಂತಂದ್ರ ಅವ್ರ ನೆಗೆಟಿವ್ ತುಂಬ್ತಾರ. ಇಲ್ಲ ಸುತ್ತಮುತ್ತ ಇರೋರು ಏನ್ ಮಾಡ್ತಾರ, ಇಲ್ಲ ಕರೆಯಂಗಿಲ್ಲ ಬೇಗ ಬರ್ರಿ. ಸಮಾಜದಾಗ ಅವ್ರಿಗೂ ಒತ್ತಡ ಇರ್ತೈತಿ. ಅವ್ರು ನಮ್ ಕರಿಯೋದಕ್ಕೂ ನನ್ ಮಾಡೋದಕ್ಕೂ ಇವ್ರ ಒಂದ್ ನೋಟಿಫಿಕೇಶನ್ ಇಲ್ಲ, ಒಂದ್ ಕಾಲ್ ಫಾರ್ಮ್ ಇಲ್ಲ. ಕಾಲ್ ಫಾರ್ಮ್ ಅದನ್ನ ರೀಸೆಂಟ್ ಆಗಿ ಒಂದ್ ಕಾಲ್ ಫಾರ್ಮ್ ಮಾಡಿದ್ರು, ಮತ್ತೇನ್ ಮಾಡಿದ್ರು, ಇಲ್ಲ ಒಳ ಮೀಸಲಾತಿ ಆಗ್ಲಿ ಆದ್ಮೇಲೆ ಏನ್ ಮಾಡ್ತೇವಿ ಇನ್ನೊಂದ್ಸತಿ ರಿವೈಸ್ ಮಾಡ್ತೇವಿ ಅಂತ ಹೇಳಿ ಕಟ್ಟಿದರಿಗೆ ಸಹಿತ ಅಮೌಂಟ್ ಕಟ್ಟಿದ್ರೆ ರಿವೈಸ್ ಮಾಡಿದ್ರು. ಅದು ಫೀಸ್ ಕಟ್ತಾರ ಮ್ಯಾಮ್. ಕಾಲ್ ಫಾರ್ಮ್ ಮಾಡೋದ್ ಹೆಂಗ? 500 1000 ಕಾಲ್ ಫಾರ್ಮ್ ಮಾಡಂಗಿಲ್ಲ, ಮಾಡಿದ್ರೆ ಒಂದ್ 200 ಇಲ್ಲ 150 ಇಷ್ಟೇ ಕಾಲ್ ಫಾರ್ಮ್ ಮಾಡ್ತಾರ. ಫೀಸ್ ಮಾತ್ರ ಹೈ ಇಡ್ತಾರ. ಬಟ್ ಈ ಗೌರ್ಮೆಂಟ್ ಅವ್ರು ಇಂಡೈರೆಕ್ಟ್ ಆಗಿ ನಮ್ ಕಡೆಯಿಂದ ಕಿತ್ಕೊಳಕತ್ತಾರ ಮ್ಯಾಮ್ ಇದನ್ನ. ಮೊದ್ಲೇ ಮಾತ್ರ ಜಾಬ್ ಕರಿತಿಲ್ಲ, ನಮ್ ಕಡೆಯಿಂದಾನ ಇರೋದನ್ನ ದುಡ್ಡು ಕಸ್ಕೊಳಕತ್ತಾರ. ಬಟ್ ಇಲ್ಲಿ ಪ್ರತಿಯೊಬ್ರು ಧಾರವಾಡದಾಗ ಬಂದಾತು ಬೆಂಗಳೂರಾಗಾತು ಒಂದೊಂದ್ ಕಡೆಗೆ ಓದಾಕತ್ತೇವಿ ಅಂತಂದ್ರೆ ಮಿನಿಮಮ್ ನಾವ್ ಎಷ್ಟೋ ಒಂದು ಕಂಟ್ರೋಲ್ನಾಗ ನಮ್ದು ನಾವ್ ಮಾಡ್ಕೊಂಡು ಇರ್ತೇವೆ ಅಂತಂದ್ರು 4000 ಅಂತೂ ಬೇಕು ಮ್ಯಾಮ್ ಇಲ್ಲಿ. ಇಷ್ಟು ಒಂದು ಕಷ್ಟದೊಳಗ್ ಪ್ರತಿಯೊಬ್ಬರು ಬರ್ಬೇಕಂದ್ರ ಏನ್ ಮ್ಯಾಮ್ ಇದು? ಅಥವಾ ಮನಿಯೊಳಗ ಆಯ್ತು ನಿಂಗ್ 1 ವರ್ಷ ಟೈಮ್ ಕೊಡ್ತೀನಿ, 1 ವರ್ಷ ನೀವ್ ಬರ್ತೀರಿ, 1 ವರ್ಷ ಜಾಬ್ ತಗೊಂಡ್ ಬರ್ತೀವಿ, ಅವ್ರ ಕನ್ಸ್ ಕಟ್ಟಿರ್ತಾರ. ಅವ್ರ ಕನ್ಸಿಗೆ ನಾವ್ ಏನ್ ಬೆಲೆ ಕೊಡೋಣ ಇಲ್ಲಿ? ಪ್ರತಿಯೊಬ್ಬರು ಗೌರ್ಮೆಂಟ್ ಇವತ್ತಿನ ಹೌದು, ಆರ್ಥಿಕವಾಗಿ ಸದೃಢರಾಗ್ಬೇಕು. ಅದಕ್ಕೆ ನೀವೇ ಹೇಳಿದಂಗೆ ಸಮಾಜದ ಕೆಲವು ಕಟ್ಟುಪಾಡು ಇದೆ, ವಯಸ್ಸಾಗ್ತಿದೆ, ಮದುವೆ ಮಾಡ್ತೀವಿ, ಈ ತರದ ಪೋಷಕರದ ಆಕಾಂಕ್ಷೆಗಳು ಇರುತ್ತೆ. ವರ್ಷಾನ್ಗಟ್ಲೆ ಹಿಂಗೆ ಕಾಯ್ಕೊಂಡ್ ಕೂತ್ಕೊಳ್ಳೋಕು ಆಗೋದಿಲ್ವಲ್ಲ ಸವಿತಾ? ಹೌದು ಮ್ಯಾಮ್, ಅದೇ ರೀ. ಈ ಗೌರ್ಮೆಂಟ್ ಮತ್ ಇವಾಗ ಏನ್ ಹೇಳುದ್ ಮ್ಯಾಮ್, ಅವ್ರ ಮಕ್ಳಿಗೆ ಅವ್ರು ನಡೀತಿತ್ರಿ, ಅವ್ರು ರಿಚ್ ಇರ್ತಾರ, ಮತ್ತೊಬ್ರು ರಿಚ್ ದರಿ ಕೊಟ್ಟು ಮದ್ವಿ ಮಾಡ್ತಾರ. ಬಟ್ ನಮ್ದು ಲೇಡೀಸ್ ಪ್ರತಿಯೊಬ್ರದ್ದು ಒಂದು ಆಸೆ ಆಕಾಂಕ್ಷೆಗಳು ಎಲ್ಲರಿಗೂ ಇರ್ತದ ಮ್ಯಾಮ್ ಇಲ್ಲಿ. ನಾನೊಂದ್ ಜಾಬ್ ತಗೋಬೇಕು, ಸಮಾಜದೊಳಗ ಇರ್ಬೇಕು, ಪ್ರತಿಯೊಬ್ಬರದ್ದು ಇರ್ತೈತ್ರಿ. ನಾವ್ ಅಷ್ಟೆಲ್ಲಾ ಮನಿಯೊಳಗ ಅಷ್ಟೆಲ್ಲಾ ಒತ್ತಡ ಇದ್ದು, ಸಮಾಜದೊಳಗ ಒತ್ತಡ ಇದ್ದು, ಹಳ್ಳಿಯಿಂದ ಒಂದು ಸಿಟಿ ಒಳಗ್ ಬಂದ್ ನಾನ್ ಕಲಿತೀನಿ ಅಂತಂದ್ರ ಪ್ರತಿಯೊಬ್ಬರಿಗೂ ಅವ್ರು ಇರ್ತಿಲ್ಲ ಮ್ಯಾಮ್ ಇಲ್ಲಿ. ಬಟ್ ಈ ಗೌರ್ಮೆಂಟ್ ನಮ್ಗೆ ಏನ್ ಹೇಳ್ತಾರ ಅಥವಾ ರೀಸನ್ ಏನ್ ಕೊಡಾಕತ್ತದ್ದು ರೀಸನ್ ಗೊತ್ತಿತ್ತಲ್ಲ ಮ್ಯಾಮ್ ಇವ್ರದ್ದು. ರೀಸನ್ ಏನ್ ಕೊಡ್ತಿದ ಮ್ಯಾಮ್? ಅಥವಾ ನಿಮ್ಗೆ ಇಷ್ಟೊಂದು ಕಷ್ಟ ಆಗತೈತಿ, ಇದಕ್ಕೊಂದ್ ಏನ್ ಸೊಲ್ಯೂಷನ್ ಕೊಡ್ಬೋದು? ಅದು ಸೊಲ್ಯೂಷನ್ ಹೆಂಗ್ ಸಿಗ್ಬೋದು ಮ್ಯಾಮ್ ಇದರಿಂದ? ನಾವ್ ಯಾರು ಕೇಳ್ಬೇಕು ಇವಾಗ ಹೋಗಿ? ನಿನ್ನೆ ನೋಡಿದ್ರಿ ಮ್ಯಾಮ್, ನಿನ್ನೆ ಇಲ್ಲೇ ದಂಗೆ ಎದ್ರು, ಇಲ್ಲ ಪ್ರತಿಭಟನೆ ಮಾಡಿದ್ರು. ಇಲ್ಲಿ ಇಷ್ಟೊಂದು 20,000 30,000 ಜನ ಪ್ರತಿಭಟನೆ ನಿಲ್ತಾರ ಅಂತಂದ್ರೆ ರೀಸನ್ ಏನ್ ಮ್ಯಾಮ್ ಅದು? ಅಥವಾ ಅವ್ರು ನಿಮ್ ಕಾನ್ಫರ್ಮ್ ಮಾಡ್ತಿಲ್ಲ ಅಂದ್ರೆ ರೀಸನ್ ಬರ್ತಿದಾರ ಮ್ಯಾಮ್ ಅವ್ರು? ಇಷ್ಟೆಲ್ಲಾ ಜನ ಬರ್ತಿದಾರ ಅಥವಾ ಅಂದ್ರ ಅವ್ರನ್ನ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೋಬೇಕು ಮ್ಯಾಮ್ ಇದನ್ನ. ಅವ್ರಿಗೆ ಅದ್ರ ಬಗ್ಗೆ ಏನು ಅಲ್ಲ, ಅವ್ರಿಗೆ ಇಲ್ದೇ ಇದ್ರು ಕೂಡ ಅದನ್ನ ಎಚ್ಚರಿಸೋ ಕೆಲಸ ಆಗ್ಬೇಕು. ಆತ್ಮೀಯರೇ, ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮ. ಒಂದು ಯುವ ಜನತೆ ಬೀದಿಗಿಳಿದ್ರೆ ಪರಿಸ್ಥಿತಿ ಬಹಳಷ್ಟು ಹದಗೆಡತ್ತೆ. ಅದನ್ನ ನಾವು ಪಕ್ಕದ ರಾಷ್ಟ್ರಗಳಲ್ಲಿ ನೋಡಿದ್ವಿ, ಪಕ್ಕದ ರಾಜ್ಯಗಳಲ್ಲಿ ನೋಡ್ತಾ ಇದೀವಿ. ಕರ್ನಾಟಕದಲ್ಲಿ ಆ ತರದ ಬೆಳವಣಿಗೆಗಳು ನಡೀತಾ ಇದೆ. ಮುನ್ನೆಚ್ಚರಿಕೆಯನ್ನ ಸರ್ಕಾರ ತೆಗೆದುಕೊಡ್ಬೇಕಾಗತ್ತೆ ಮತ್ತು ಬಾಕಿ ಇರುವಂತಹ ಉದ್ಯೋಗಗಳನ್ನ ತುಂಬಿಸಿ ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರವನ್ನ ಕೊಡ್ಲೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಪ್ರವೃತ್ತವಾಗುತ್ತಾ ಅಂತ ಕಾದ್ ನೋಡೋಣ. ಇದು ಈಗಿನ ವಿಶೇಷ ಕಾರ್ಯಕ್ರಮ. ಇದರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.